ಹರಿಪ್ರಸಾದ್ ಮತ್ತು ಖರ್ಗೆ ನಾಲ್ಗೆ ಹರಿಬಿಟ್ಟಿದ್ದಾರಂತ ಮಾತನ್ನ ಪದಪ್ರಯೋಗನ ತಾವೇ ಮಾಡ್ತಾ ಇದ್ದಾರೆ. ಅದು ನಾಲ್ಗೆನೇ ಅಲ್ಲ, ಅದು ನಾಲ್ಗೆ ಅಂತ ಇದ್ದಿದ್ರೆ ಅವ್ರಿಗೇನಾದ್ರು ನೈತಿಕತೆ ಇದ್ದಿದ್ರೆ ಸಂಘದ ಬಗ್ಗೆ ಈ ತರ ಮಾತಾಡಕ್ ಸಾಧ್ಯ ಇಲ್ಲ. ಹಾಗಾಗಿ ಈಗಲೂ ಹೇಳ್ತೇನೆ, ಬಹಳ ದೊಡ್ಡವರಿದ್ದಾರೆ ಹರಿಪ್ರಸಾದ್ ಅವರು ರಾಜಕಾರಣ ಕ್ಷೇತ್ರದೊಳಗಡೆ. ಖರ್ಗೆ ಅವರೇ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿರೋರು. ನೀವು ಸಂಘದ ಬಗ್ಗೆ ಈ ದ್ವೇಷ ಇದೆಯಲ್ಲ, ನಿಮ್ಮ ಅಧೋಗತಿಗೆ ಹೋಗುತ್ತೀರ. ನೀವು ಯಾಕೆ ದ್ವೇಷ ಮಾಡ್ತೀರಿ ಸಂಘವನ್ನ ತಾಲಿಬಾನ್ ಅಂತ ಹೇಳಿ ಹೋಲಿಸ್ತೀರಿ ನೀವು? ಮನಮರ್ಯಾದೆ ಇದೆ ನಿಮಗೆ ಅಂತ ಕೇಳಬೇಕಾಗತ್ತಲ್ಲ ನಾವು. ಸಂಘ ತಾಲಿಬಾನ್ ಆಗಿದ್ರೆ ಇಷ್ಟು ವರ್ಷ ನೀವು ಬದುಕಿರ್ತಿದ್ರ? ನೀವು ಸಂಘ ತಾಲಿಬಾನ್ ಆಗ್ಲಿಕ್ಕೆ ಹೊರಟಿಲ್ಲ. ಸಂಘ ದೇಶ ಪ್ರೇಮನ ಬೆಳೆಸುವಂತಹ ಕೋಟ್ಯಾಂತರ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿರುವಂತದ್ದು. ತಾಲಿಬಾನ್ ಸಂಘಕ್ಕೆ ಹೋಲಿಸ್ತೀರಿ ಅಂತ ಹೇಳಿದ್ರೆ ನಿಮ್ಮಂತವ್ರು ಈ ದೇಶದಲ್ಲಿ ಇರ್ಲಿಕ್ಕೆ ನಾಲಾಯಕ್ಕಿದೆ. ಈಗ ಮಾತಾಡಬಾರ್ದ್ರಿ ಸಂಘದ ಬಗ್ಗೆ ಮಾತಾಡಬೇಕಾದ್ರೆ ಸಂಘವನ್ನು ಅರ್ಥ ಮಾಡ್ಕೋಬೇಕು ಮೊದಲು. ಖರ್ಗೆಗೇನೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಇಲ್ವಾ? ಖರ್ಗೆಗೆ ಬುದ್ಧಿ ಬರಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರದ್ದು 1 ಪಾಯಿಂಟ್ ಪ್ರೋಗ್ರಾಮ್ ಏನು ಅಂತ ಹೇಳಿದ್ರೆ ಈ ಸಂಘವನ್ನ ವಿರೋಧ ಮಾಡಿದ್ರೆ ಮಾತ್ರ ನಾನು ಬೆಳಿತೀನಿ ಅಂತ ಅನ್ಕೊಂಡಿದ್ದಾರೆ. ನೀವು ಅಧೋಗತಿಗೆ ಹೋಗ್ತೀರಿ. ನಿಮ್ ನಂಬಿಕೆ ಸುಳ್ಳು ಖರ್ಗೆ ಅವರೇ. ಆದ್ರೆ ಈ ರೀತಿ ಹುಚ್ಚುತನದಲ್ಲಿ ಮಾತಾಡಿದ್ರೆ ನಿಮಗೆ ನಾವು ಹುಚ್ಚಾಸ್ಪತ್ರೆ ನೋಡ್ಬೇಕಾಗುತ್ತೆ ಅಷ್ಟೇ. ಹುಚ್ಚಾಸ್ಪತ್ರೆ ನಿಮ್ಮನ್ನು ನೋಡುವಂತ ಸ್ಥಿತಿ ನೀವಾಗ ತಂದ್ಕೊಳ್ತೀರಿ. ಹುಚ್ಚರು ಅಂತ ನಾವಿನ್ನು ಕರೆದಿಲ್ಲ ನಿಮ್ಮನ್ನ. ಅಲ್ಲಿ ನೋಡುವಂತ ಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ನಮಗೆ. ಹುಚ್ಚರಾಗ್ಬೇಡಿ ನೀವು. ಹುಚ್ಚುಚ್ಚು ಮಾತುಗಳು ಆಡೋದಿದೆಯಲ್ಲ, ಅದು ನಿಮ್ಮ ವ್ಯಕ್ತಿತ್ವಕ್ಕೆ ತರುವಂತ ಶೋಭೆ ಅಲ್ಲ. ಅದು ನೀವಿರೋ ಜಾಗ ಇದೆಯಲ್ಲ, ನಾನಿದ್ದಿದ್ದರೆ ನಿಷೇಧ ಮಾಡಿಬಿಡ್ತಿದ್ದೆ. ನಿಮ್ಮ ಅಪ್ಪನ ಕೈಲೂ ಆಗಲ್ಲ, ನಿಮ್ ನೆಹರು ಕೈಲಿ ಆಗ್ಲಿಲ್ಲ, ನಿಮ್ ಇಂದಿರಾ ಗಾಂಧಿ ಕೈಲಿ ಆಗ್ಲಿಲ್ಲ. ಇನ್ನೇನ್ ಮಾಡ್ತೀರಾ? ಸುಮ್ಮನೆ ನಮ್ಮನ್ನ ಕೆರಳಿಸೋಕ್ಕೋಸ್ಕರ ಮಾತಾಡಬೇಡಿ ನೀವು. ನಮ್ಮನ್ನು ಕೆರಳಿಸಿ ನೀವೇನ ನಿಮ್ಮ ಆಟವನ್ನು ಬೇಳೆ ಬೇಯಿಸ್ಕೊಳಕ್ ಹೋಗ್ಬೇಡಿ ನೀವು. ಯಾರಿಗೆ ಪ್ರೀತಿ ಮಾಡಕ್ ಹೊರಟಿದ್ದೀರಿ ನೀವು? ಸಂಘವನ್ನು ದೂರಿ. ಯಾರನ್ನು ಒಪ್ಕೊಳ್ತಾ ಇದ್ದೀರಿ ನೀವು ಸಂಘವನ್ನು ದೂರಿ?